ಸೊ ಎಲ್ಲರಿಗೂ ನಮಸ್ಕಾರ. ನಿನ್ನೆ ನಾನು ಯೂಟ್ಯೂಬ್ನಲ್ಲಿ ವಿಡಿಯೋ ಮಾಡಿದ್ದೆ, ಎನಿಮಲ್ ಕಿಂಗ್ಡಮ್ ಫಾರ್ ನೀಟ್ ಆಸ್ಪಿರೆಂಟ್ಸ್ 2027 ಸ್ಟೂಡೆಂಟ್ಸ್ಗೆ. ಸೊ ರಿವಿಷನ್ ನೋಟ್ಸು. ಸೊ ಇವತ್ತು ನಾನು ಫಸ್ಟ್ ಲೆಸನ್ ಅಂದರೆ ಫಸ್ಟ್ PUC ಫಸ್ಟ್ ಲೆಸನ್ ದ ಲಿವಿಂಗ್ ವರ್ಲ್ಡ್. ಸೊ ಆ ಲೆಸನ್ನನ್ನು ಮಾಡ್ತಾಯಿದ್ದೀವಿ. ಅದು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಓಕೆ. ಸೊ ಫಸ್ಟ್ ನಾವು ಡೈವರ್ಸಿಟಿ ಇನ್ ದಿ ಲಿವಿಂಗ್ ವರ್ಲ್ಡ್ ಒಳಗೆ ಚಾಪ್ಟರ್ 1. ವಾಟ್ ಈಸ್ ಲಿವಿಂಗ್ ಅಂದರೆ ಏನು? ಲಿವಿಂಗ್ ದಟ್ ಗ್ರೋಸ್, ಅದು ಗ್ರೋ ಆಗಬೇಕು, ಮತ್ತು ರೀಪ್ರೊಡ್ಯೂಸ್ ಮಾಡಬೇಕು, ಮತ್ತು ರೆಸ್ಪಾಂಡ್ ಟು ಸ್ಟಿಮ್ಯುಲೈ, ಎನ್ವಿರಾನ್ಮೆಂಟಿಗೆ ಅದು ರೆಸ್ಪಾಂಡ್ ಮಾಡಬೇಕು. ಸೊ ದೀಸ್ ಆರ್ ಡಿಫೈನಿಂಗ್ ಫ್ಯಾಕ್ಟರ್ಸ್. ಯಾವ್ಯಾವು? ಲಿವಿಂಗ್ ಆರ್ಗ್ಯಾನಿಸಮ್ಸ್ ಗ್ರೋ ಏನು ಅಂದರೆ ಮೀನಿಂಗ್ ಏನು? ಈ ಸೈಜ್ ಇನ್ಕ್ರೀಸ್ ಆಗ್ತದೆ, ಮಾಸ್ ಕೂಡ ಇನ್ಕ್ರೀಸ್ ಆಗ್ತದೆ, ನಂಬರ್ ಆಫ್ ಸೆಲ್ಸ್ ಕೂಡ ಇನ್ಕ್ರೀಸ್ ಆಗ್ತದೆ. ಎಕ್ಸಾಂಪಲ್ ಏನು? ಮೌಂಟೇನ್ ಇಟ್ ಈಸ್, ವಿ ಆಲ್ ಆರ್ ನೋ ಇಟ್ ಈಸ್ ಅ ನಾನ್ ಲಿವಿಂಗ್. ಇಟ್ ಗ್ರೋಸ್ ಫ್ರಮ್ ಔಟ್ಸೈಡ್, ಅದು ಔಟ್ಸೈಡಿಂದ ಗ್ರೋ ಆಗುತ್ತೆ. ಮೀನ್ಸ್ ಮೌಂಟೇನ್ಸ್ ಮೇಲೆ ಟ್ರೀಸ್ ಗ್ರೋತ್ ಆಗೋದು, ಮತ್ತು ಸಮ್ ಡಸ್ಟ್ ಡಿಕಂಪೋಸ್ ಆಗೋದು, ಈ ಥರ ಆಗಿ ಮೌಂಟೇನ್ ಕೂಡ ಗ್ರೋತ್ ಆಗುತ್ತೆ. ಸೊ ಇವಾಗ ನಾವು ನೆಕ್ಸ್ಟ್ ಆರ್ಗ್ಯಾನಿಸಮ್ ನೋಡೋದಾದರೆ, ಆರ್ಗ್ಯಾನಿಸಮ್ ಒಳಗೆ ಗ್ರೋತು ಇನ್ಸೈಡ್ ಆಗುತ್ತೆ. ಸೊ ಗ್ರೋತ್ ಈಸ್ ನಾಟ್ ಅ ಡಿಫೈನಿಂಗ್ ಪ್ರಾಪರ್ಟಿ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್. ಸೊ ಇದನ್ನು ನೀವು ತುಂಬ ಚೆನ್ನಾಗಿ ನೆನ್ಪಿಟ್ಕೋಬೇಕು. ವಿಚ್ ಈಸ್ ನಾಟ್ ಅ ಡಿಫೈನಿಂಗ್ ಪ್ರಾಪರ್ಟಿ ಅಂತ ಕ್ವಶನ್ ಏನಾದರೂ ನೀಟಲ್ಲಿ ಬಂತಂದರೆ ನೆನ್ಪಿಟ್ಕೋಬೇಕು, ಪಟ್ಟನ ಬ್ರೈನಲ್ಲಿ ಬರಬೇಕು. ಇಟ್ ಈಸ್ ಅ ಗ್ರೋತ್. ಸೊ ರೆಸ್ಪಾಂಡ್ ಟು ಸ್ಟಿಮ್ಯುಲೈ ಅಂದರೆ ನಾವು ಎನ್ವಿರಾನ್ಮೆಂಟಿಗೆ ರೆಸ್ಪಾನ್ಸ್ ಮಾಡೋದು. ಸೊ ಅವೇರ್ನೆಸ್ ಆಫ್ ದಿ ಸರೌಂಡಿಂಗ್, ಸೊ ಸರೌಂಡಿಂಗ್ ಇಲ್ದಲ್ಲಿ ಅವೇರ್ನೆಸ್ ಮಾಡೋದು. ಕೋಮಾ ಸ್ಟೇಜಲ್ಲಿ, ಆಮೇಲೆ ಡಸ್ ನಾಟ್ ರೆಸ್ಪಾಂಡ್ ಫಾರ್ ಟು ಡಾಕ್ಟರ್ಸ್. ಕೋಮಾ ಸ್ಟೇಜ್ನಲ್ಲಿದ್ದಾಗ, ಪೇಷಂಟ್ ಕೋಮಾ ಸ್ಟೇಜ್ನಲ್ಲಿದ್ದಾಗ ಡಾಕ್ಟರ್ಸಿಗೆ ರೆಸ್ಪಾಂಡ್ ಮಾಡಲ್ಲ. ಆಮೇಲೆ ಫ್ಯಾಮಿಲಿ ಮೆಂಬರ್ಸ್ ವಿಸಿಟ್ ಮಾಡ್ತಾರೆ. ಸೊ ಅವ್ರದ್ದು ಎಲ್ಲ ಕೇರ್ ತೊಗೊತಾರೆ, ಸಪೋರ್ಟ್ ಮಾಡ್ತಾರೆ. ಬಟ್ ಅವ್ರು ಕೋಮಾ ಸ್ಟೇಜ್ನಲ್ಲಿ ಹೋಗ್ಬಿಟ್ಟಿರ್ತಾರೆ. ಸೊ ದೇ ಆರ್ ನಾಟ್ ರೆಸ್ಪಾಂಡ್. ಬಟ್ ಈಸ್ ಬಾಡಿ ರೆಸ್ಪಾನ್ಸ್ ಟು ಡ್ರಗ್ಸ್ ಆ್ಯಂಡ್ ಇಂಜೆಕ್ಷನ್ಸ್. ಬಟ್ ಡಾಕ್ಟರ್ಸ್ ಕೊಡುವಂತಹ ಮೆಡಿಸಿನ್, ಡ್ರಗ್ಸ್ ಆ್ಯಂಡ್ ಇಂಜೆಕ್ಷನ್ಸಿಗೆ ಅವ್ರ ಬಾಡಿ ರಿಯಾಕ್ಷನ್ ಕೊಡ್ತಿರುತ್ತೆ. ಬಟ್ ಅವ್ರ ರಿಯಾಕ್ಷನ್ ನೋ ರೆಸ್ಪಾನ್ಸ್. ಹೆನ್ಸ್ ಕಾನ್ಷಿಯಸ್ನೆಸ್ ಆರ್ ರೆಸ್ಪಾಂಡಿಂಗ್ ಟು ಸ್ಟಿಮ್ಯುಲೈ ಈಸ್ ಅ ಡಿಫೈನಿಂಗ್ ಪ್ರಾಪರ್ಟಿ ಆಫ್ ಲಿವಿಂಗ್. ಕಾನ್ಷಿಯಸ್ ಮತ್ತು ರೆಸ್ಪಾಂಡಿಂಗ್ ಇವೆಲ್ಲ ಏನು? ಡಿಫೈನಿಂಗ್ ಪ್ರಾಪರ್ಟಿ ಆಫ್ ಲಿವಿಂಗ್. ಸೊ ನೆನ್ಪಿಟ್ಕೊಳ್ಳಿ, ನಾಟ್ ಡಿಫೈನಿಂಗ್ ಪ್ರಾಪರ್ಟಿ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ ಗ್ರೋತು, ಮತ್ತು ಡಿಫೈನಿಂಗ್ ಪ್ರಾಪರ್ಟಿ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ ಕಾನ್ಷಿಯಸ್ ಅಥವಾ ರೆಸ್ಪಾಂಡಿಂಗ್. ಸೊ ನೆಕ್ಸ್ಟ್ ಥರ್ಡ್ ಒನ್ ನಾವು ನೋಡೋದಾದರೆ ರೀಪ್ರೊಡಕ್ಷನ್ ಒಳಗೆ ನಾವು ಏನು ಹೇಳ್ಬೋದು? ಎಕ್ಸಾಂಪಲ್ ಮ್ಯೂಲ್ ಅನ್ನೋದೇನು? ಲಿವಿಂಗ್ ಹೈಬ್ರಿಡ್, ಬಟ್ ಇಟ್ ಈಸ್ ಅ ಸ್ಟೆರೈಲ್ ಮೀನ್ಸ್ ಇಟ್ ಕಾಂಟ್ ರೀಪ್ರೊಡ್ಯೂಸ್. ಸೊ ಇಟ್ ಈಸ್ ಕಾಲ್ಡ್ ಆಸ್ ಅ ಸ್ಟೆರೈಲ್. ಮ್ಯೂಲ್ ಈಸ್ ಅ ಸ್ಟೆರೈಲ್. ಮತ್ತು ಇನ್ನೊಂದು ಎಕ್ಸಾಂಪಲ್ ನಾವೇನು ಹೇಳ್ಬೋದು? ಇನ್ಫರ್ಟೈಲ್ ಹ್ಯೂಮನ್ಸ್ means which cannot give a birth to young ones. Those are called as infertile humans. So reproduction is not a defining property of living organisms. So ಯಾವ್ಯಾವು ನಾಟ್ ಡಿಫೈನಿಂಗ್ ಪ್ರಾಪರ್ಟಿ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ಸ್? ಗ್ರೋತ್ ಮತ್ತು ರಿಪ್ರೊಡಕ್ಷನ್. ಯಾವುದು ಡಿಫೈನಿಂಗ್ ಪ್ರಾಪರ್ಟಿ ಆಫ್ ಅ ಲಿವಿಂಗ್ ಆರ್ಗ್ಯಾನಿಸಮ್ಸ್? ರೆಸ್ಪಾಂಡ್ ಟು ಸ್ಟಿಮ್ಯುಲೈ. ಓಕೆ. ನೆಕ್ಸ್ಟ್ ನಾವು ಫೋರ್ತ್ ಥಿಂಗ್, ಮೆಟಬಾಲಿಸಮ್ ಮೀನ್ಸ್ ಆಲ್ ರಿಯಾಕ್ಷನ್ಸ್ ಇನ್ ಅ ಸೆಲ್ ಆರ್ ಆರ್ಗ್ಯಾನಿಸಮ್. ಎಲ್ಲ ರಿಯಾಕ್ಷನ್ಸ್ಗಳು ಸೆಲ್ ಅಥವಾ ಒಂದು ಆರ್ಗ್ಯಾನಿಸಮ್ ಒಳಗಡೆ ನಡೆಯೋದನ್ನು ಇಟ್ ಈಸ್ ಕಾಲ್ಡ್ ಆಸ್ ಅ ಮೆಟಬಾಲಿಸಮ್ ಈಸ್ ಅ ಡಿಫೈನಿಂಗ್ ಪ್ರಾಪರ್ಟಿ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ ನೆನ್ಪಿಟ್ಕೊಳ್ಳಿ. ಮತ್ತು ಸೆಲ್ಯುಲಾರ್ ಆರ್ಗನೈಸೇಷನ್ ಈಸ್ ಆಲ್ಸೋ ಡಿಫೈನಿಂಗ್ ಪ್ರಾಪರ್ಟಿ. ಸೆಲ್ಯುಲಾರ್ ಆರ್ಗನೈಸೇಷನ್ ಕೂಡ ಡಿಫೈನಿಂಗ್ ಪ್ರಾಪರ್ಟಿ. ಸೊ ನಾಮಿಂಕ್ಲೇಚರ್ ಅಂದರೆ ಹೆಸರಿಡೋದು. ಯೂನಿವರ್ಸಲಿ ಅಕ್ಸೆಪ್ಟೆಡ್ ನೇಮ್ಸ್ ಮೀನ್ಸ್ ಎಲ್ಲ ದೇಶದಲ್ಲಿ ಅದೇ ಹೆಸರನ್ನ, ಅದೇ ನೇಮನ್ನ ಕರೀತಾರೆ. ನಾವು ಹೇಳ್ದಾಗೆ ಒಂದು ಕಡೆ ಪೇರಳನ್ನು, ಇನ್ನೊಂದು ಕಡೆ ಪ್ಯಾರ್ಲನ್ನು, ಈ ಥರ ಎಲ್ಲ ಡಿಫ್ರೆಂಟ್ ನೇಮ್ಸ್ ಎಲ್ಲ ಕರೆಯೋಂಗಿಲ್ಲ. ಸೊ ನೋಡಿ, ಗಿವನ್ ಬೈ ICBN ಫುಲ್ ಫಾರ್ಮ್ ನೆನ್ಪಿಟ್ಕೊಳ್ಳಿ. ಇಂಟರ್ನ್ಯಾಷನಲ್ ಕೌನ್ಸಿಲ್ ಫಾರ್ ಬೊಟಾನಿಕಲ್ ನಾಮಿಂಕ್ಲೇಚರ್. ICZ ಅಂದರೆ ಇಂಟರ್ನ್ಯಾಷನಲ್ ಕೌನ್ಸಿಲ್ ಫಾರ್ ಬೊಟಾನಿಕಲ್ ನಾಮಿಂಕ್ಲೇಚರ್. ICZ ಅಂದರೆ ಇಂಟರ್ನ್ಯಾಷನಲ್ ಕೌನ್ಸಿಲ್ ಫಾರ್ ಝೂಯಾಲಜಿಕಲ್ ನಾಮಿಂಕ್ಲೇಚರ್. ಇದನ್ನು ನೆನ್ಪಿಟ್ಕೊಳ್ಳಿ.
ICBN ಬೊಟಾನಿಕಲ್ ಮೀನ್ಸ್ ಇದು ಪ್ಲಾಂಟ್ಸಿಗೆ, ICZN ಝೂಯಾಲಜಿಕಲ್ ಮೀನ್ಸ್ ಇದು ಎನಿಮಲ್ಸಿಗೆ. ಸೊ ನಾಮಿಕ್ಲೇಚರ್, ಈಗ ಒಂದು ಹೆಸರಿಡುವಾಗ ನಾವು ಹೇಗೆ ಶಾಸ್ತ್ರ ಕೇಳ್ಕೊಂಬರ್ಬೇಕು, ಈ ಅಕ್ಷರ ಬಂದಿದೆ, ಈ ಲೆಟರ್ ಬಂದಿದೆ, ಈ ಲೆಟರ್ ಒಳಗೆ ಹೆಸರಿಡ್ಬೇಕಂತೀವಲ್ಲ, ನಮ್ಗೆ ಹೇಗೆ ನಾಮಕರಣ ಮಾಡುವಾಗ ರೂಲ್ಸ್ ಇರ್ತಾವಲ್ಲ, ತೊಟ್ಲಲ್ಲೇ ಹಾಕಬೇಕು, ತೊಟ್ಲಲ್ಲೇ ಹೆಸರು ಕಿವಿಯಲ್ಲಿ ಹೇಳಬೇಕು, ಆ ಥರ ಇಲ್ಲಿ ಕೂಡ ನಾಮಿಕ್ಲೇಚರಲ್ಲಿ ರೂಲ್ಸ್ ಬರ್ತವೆ. ಸೊ ಪ್ಲ್ಯಾಂಟ್ಸಿಗಾಗಲಿ ಎನಿಮಲ್ಸಿಗಾಗಲಿ ನಾವು ನೇಮ್ ಕೊಡಬೇಕು ಅಂತ ಅಂದರೆ. ಸೊ ಫಸ್ಟ್ ಒನ್ ಟೂ ವರ್ಡ್ ನೇಮ್. ಟೂ ವರ್ಡ್ ನೇಮ್ನ ಬೈನಾಮಿಯಲ್ ಸಿಸ್ಟಮ್ ಅಂತ ಕರಿತೀವಿ. ಓಕೆ, ಫಾರ್ ಎಕ್ಸಾಂಪಲ್ ಚಂದ್ರಶೇಖರ್ ಬಾಬು, ಇದರಲ್ಲಿ 2 ಹೆಸರು ಬರ್ತವೆ, ಚಂದ್ರಶೇಖರ್ 1, ಬಾಬು ಅನ್ನೋದು 2, ಈ ಥರ. ಗಿವನ್ ಬೈ ಕರಲೆಸ್ ಲಿನ್ನೇಯಸ್. ಟೂ ವರ್ಡ್ ನೇಮ್ ಬೈನಾಮಿಯಲ್ ಸಿಸ್ಟಮ್ನ ಕರಲೆಸ್ ಲಿನ್ನೇಯಸ್ ಇಂಟ್ರಡ್ಯೂಸ್ ಮಾಡ್ತಾರೆ. ಸೊ ಫಸ್ಟ್ ವರ್ಡ್ ಡಿನೋಟ್ಸ್ ಜೆನರಿಕ್ ನೇಮ್. ಫಸ್ಟ್ ವರ್ಡು ಜೆನರಿಕ್ ನೇಮ್ನ ಡಿನೋಟ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಪ್ಯಾಂಥರಾ ಲಿಯೋ ಸೈಂಟಿಫಿಕ್ ನೇಮ್, ಲಯನ್ ಇಂದು ಪ್ಯಾಂಥರಾ ಲಿಯೋ. ಸೊ ಪ್ಯಾಂಥರಾ ಅನ್ನೋದು ಜೆನರಿಕ್ ನೇಮ್, ಲಿಯೋ ಅನ್ನೋದು ಸ್ಪೆಷೀಸ್ ನೇಮ್. ಸೆಕೆಂಡ್ ವರ್ಡ್ ಏನು ಡಿನೋಟ್ ಮಾಡುತ್ತೆ? ಸ್ಪೆಷೀಸ್ ನೇಮ್ನ ಡಿನೋಟ್ ಮಾಡುತ್ತೆ. ಸೆಕೆಂಡ್ ರೂಲ್ ಏನಂದರೆ ಲ್ಯಾಟಿನ್ ಲ್ಯಾಂಗ್ವೇಜಲ್ಲಿ ಇರಬೇಕು. ಓಕೆ, ನೆಕ್ಸ್ಟ್ ಥರ್ಡ್ ರೂಲ್ ಏನಂದರೆ ನೇಮ್ ಈಸ್ ಟೈಪ್ಡ್ ಇನ್ ಇಟ್ಯಾಲಿಕ್ಸ್. ನೇಮ್ನ ಏನಾದರೂ ಟೈಪ್ ಮಾಡಿದರೆ ಅದು ಇಟ್ಯಾಲಿಕ್ಸ್ ಫಾರ್ಮ್ನಲ್ಲೇ ಇರಬೇಕು. ಅಕಸ್ಮಾತ್ ಸೈಂಟಿಫಿಕ್ ನೇಮ್ನ ನಾವೇನಾದರೂ ಹ್ಯಾಂಡ್ ರಿಟನ್ನಲ್ಲಿ ಬರೆದಿದ್ರೆ ಸಪ್ರೇಟಾಗಿ ಒಂದೊಂದು ವರ್ಡಿಗೂ ನಾವು ಅಂಡರ್ಲೈನ್ ಮಾಡಬೇಕು. ಇದು ನೀವು ಎಕ್ಸಾಮ್ನಲ್ಲೂ ಕೂಡ ಮಾಡಿರ್ತೀರಿ. ಫಸ್ಟ್ PUC ಯಾರು ಬರೆದಿದ್ದೀರಾ ಎಕ್ಸಾಮ್ನ, ದೇ ಹ್ಯಾವ್ ಆಲ್ರೆಡಿ ಎಕ್ಸ್ಪೀರಿಯನ್ಸ್ಡ್. ಸೊ ಜೀನಸ್ ನೇಮ್ ಈಸ್ ಕ್ಯಾಪಿಟಲ್. ಫೋರ್ತ್ ಒನ್ ಏನು, ಜೀನಸ್ ನೇಮು ಯಾವಾಗಲೂ ಕ್ಯಾಪಿಟಲ್ ಲೆಟರ್ ಒಳಗೇನೆ ಇರಬೇಕು. ಸ್ಪೆಷೀಸ್ ನೇಮ್ ಸ್ಟಾರ್ಟ್ಸ್ ವಿತ್ ಸ್ಮಾಲ್ ಲೆಟರ್. ಸ್ಪೆಷೀಸ್ ನೇಮು ಸ್ಮಾಲ್ ಲೆಟರ್ನಲ್ಲಿ ಇರಬೇಕು. ದ ವರ್ಡ್ ಶುಡ್ ಬಿ ಅಟ್ ಲೀಸ್ಟ್. ಸೊ ಫಿಫ್ತ್ ರೂಲ್ ಏನು, ದ ವರ್ಡ್ ಶುಡ್ ಬಿ ಅಟ್ ಲೀಸ್ಟ್ 3 alphabets but not more than 20 alphabets. ಸೊ ಒಂದು ಸೈಂಟಿಫಿಕ್ ವರ್ಡ್ ಇರಬೇಕು ಅಂದರೆ ಅಟ್ಲೀಸ್ಟ್ 3 alphabets ಇರಬೇಕು. 3 alphabets ಅಂತ ಆಗಿರಬೇಕು, ಅಥವಾ ಮೋರ್ ದೆನ್ 20 alphabets ಇರಲೇಬಾರ್ದು. ಓಕೆ, ಅಟ್ಲೀಸ್ಟ್ 3 alphabets ಇರಬೇಕು, ಮೋರ್ ದೆನ್ 20 alphabets ಅಂತೂ ಇರಲೇಬಾರ್ದು. ಸೊ ಸಿಕ್ಸ್ತ್ ರೂಲ್ ಏನು, ವಿ ಕ್ಯಾನ್ ಆ್ಯಡ್ ಸೈಂಟಿಸ್ಟ್ ನೇಮ್. ಸೊ ನಾವು ಸೈಂಟಿಸ್ಟ್ ನೇಮ್ ಕೂಡ ನಾವು ಆ್ಯಡ್ ಮಾಡ್ಬೋದು. ಸೊ ಎಕ್ಸಾಂಪಲ್ ಮ್ಯಾಗ್ನಿಫೆರಾ ಇಂಡಿಕಾ ಲಿನ್ನೇಯಸ್. ಮ್ಯಾಗ್ನಿಫೆರಾ ಇಂಡಿಕಾ ಅನ್ನೋದು ಮ್ಯಾಂಗೋದು ಸೈಂಟಿಫಿಕ್ ನೇಮ್. ಲಿನ್ನೇಯಸ್ ಅನ್ನೋದು ಲಿನ್ನೇಯಸ್ ಕರಲಸ್, ಅದನ್ನ ಸೈಂಟಿಫಿಕ್ ನೇಮ್ನ ಇಂಟ್ರಡ್ಯೂಸ್ ಮಾಡಿದರು. ಸೊ ಹಾಗಾಗಿ ನಾವು ಸೈಂಟಿಸ್ಟ್ ನೇಮ್ ಲಿನ್ನೇಯಸ್ನ ನಾವು ಲಾಸ್ಟಿಗೆ ಬರೆದ್ವಿ, ಏನಂತ, ಮ್ಯಾಗ್ನಿಫೆರಾ ಇಂಡಿಕಾ ಲಿನ್ನೇಯಸ್ ಅಂತ. ಸೊ ನೋಡಿ, ಪ್ಯಾಂಥರಾ ಟೈಗ್ರಿಸ್. ಪ್ಯಾಂಥರಾ ಟೈಗ್ರಿಸ್ ಟೈಗರ್ ಸೈಂಟಿಫಿಕ್ ನೇಮು. ಪ್ಯಾಂಥರಾ ಅನ್ನೋದೇನು ಜೀನಸ್ ನೇಮು, ಟೈಗ್ರಿಸ್ ಅನ್ನೋದು ಸ್ಪೆಷೀಸ್ ನೇಮು. ಸೊ ನೋಡಿ, ಹೋಮೋಸೇಪಿಯನ್ಸ್ ಲಿನ್. ಹೋಮೋ ಅನ್ನೋದು ಜೀನಸ್ ನೇಮ್, ಸೇಪಿಯನ್ಸ್ ಅನ್ನೋದು ಸ್ಪೆಷೀಸ್ ನೇಮ್, ಲಿನ್ ಅಂದ್ರೆ ಏನು, ಇಟ್ ಈಸ್ ಅ ಸೈಂಟಿಸ್ಟ್ ನೇಮ್. ಈ ಥರ ಟ್ರೈನೋಮಿಯಲ್ ಸಿಸ್ಟಮ್ ಆಫ್ ನಾಮಿಕ್ಲೇಚರ್. ಸೊ ನಾವು ಇಷ್ಟು ಮಟ್ಟ ಬೈನೋಮಿಯಲ್ ಸಿಸ್ಟಮ್ ಆಫ್ ನಾಮಿಕ್ಲೇಚರ್ ನೋಡಿದ್ವಿ. ಈಗ ಟ್ರೈನೋಮಿಯಲ್, ಟ್ರೈ ಅಂದರೆ ಏನು, 3. ಸೊ 3 ವರ್ಡ್ಸ್ನ ಯೂಸ್ ಮಾಡಿ ನಾವು ನಾಮಿಕ್ಲೇಚರ್ ಮೀನ್ಸ್ ಹೆಸರಿಡೋದು. ಎಕ್ಸಾಂಪಲ್ ನೋಡಿ, ಗೋರಿಲಾ, ಗೋರಿಲಾ, ಗೋರಿಲಾ. ಗೋರಿಲಾ ಅನ್ನೋದು ಜೀನಸ್ ನೇಮ್, ಗೋರಿಲಾ ಅನ್ನೋದು ಸ್ಪೆಷೀಸ್ ನೇಮ್, ಗೋರಿಲಾ ಅನ್ನೋದು ಸಬ್ ಸ್ಪೆಷೀಸ್ ನೇಮ್. ಈ ಥರ. ಓಕೆ, ಹೋಮೋಸೇಪಿಯನ್ಸ್, ಸೇಪಿಯನ್ಸ್. ಹೋಮೋ ಅನ್ನೋದು ಜೀನಸ್, ಸೇಪಿಯನ್ಸ್ ಅನ್ನೋದು ಸ್ಪೆಷೀಸ್, ಸೇಪಿಯನ್ಸ್ ಅನ್ನೋದು ಸಬ್ ಸ್ಪೆಷೀಸ್. ಈ ಥರ. ಸೊ ನೋಟ್, ಇಫ್ ಇದು ಇಂಪಾರ್ಟೆಂಟ್, ಇಫ್ ಜೀನಸ್ ನೇಮ್ ಆ್ಯಂಡ್ ಸ್ಪೆಷೀಸ್ ನೇಮ್ ಆರ್ ಸೇಮ್, ಇಟ್ ಈಸ್ ಕಾಲ್ಡ್ ಆಸ್ ಟೌಟಾನಮಸ್. ಸೊ ಟೌಟಾನಮಸ್ ಅಂದ್ರೇನು, ಸ್ಪೆಷೀಸ್ ನೇಮು ಸೇಮ್ ಇರಬೇಕು, ಜೀನಸ್ ನೇಮು ಸೇಮ್ ಇರಬೇಕು. ಹಾಗಿದ್ರೆ ಅದೇನು ಟೌಟಾನಮಸ್. ಟೌಟಾನಮಸ್ ಈ ಎಕ್ಸಾಂಪಲ್ ಯಾವ್ದು ಬರುತ್ತೆ, ಗೋರಿಲಾ, ಗೋರಿಲಾ ಬರುತ್ತೆ. ಟ್ರೈನೋಮಿಯಲ್ ಸಿಸ್ಟಮ್ ಆಫ್ ನಾಮಿಕ್ಲೇಚರ್ ಎಕ್ಸಾಂಪಲ್ ಕೊಟ್ವಲ್ಲ ನಾವು, ಈಗ ಜೀನಸ್ ಗೋರಿಲಾ ಬರುತ್ತೆ, ಸ್ಪೆಷೀಸು ಕೂಡ ಗೋರಿಲಾ ಬರುತ್ತೆ. ಸೊ ಇಟ್ ಈಸ್ ಕಾಲ್ಡ್ ಟೌಟಾನಮಸ್. ಜಾಸ್ತಿ ಏನು ಕೇಳಿಲ್ಲ ಇದನ್ನ, ಬಟ್ ಆದರೂ ನೆನ್ಪಿಟ್ಕೊಳ್ಳಿ, ಹೇಳಕ್ಕೆ ಬರಲ್ಲ. ಆಮೇಲೆ ಟೌಟಾನಮಸ್ ಆರ್ ನಾಟ್ ಅಕ್ಸೆಪ್ಟಬಲ್ ಇನ್ ಕೇಸ್ ಆಫ್ ಪ್ಲಾಂಟ್ಸ್. ಸೊ ಇದು ಎನಿಮಲ್ಸಿಗೆ ಅಷ್ಟೇ ಟೌಟಾನಮಸ್ ಸಂಬಂಧಪಡ್ತದೆ. ಪ್ಲಾಂಟ್ಸಿಗೆ ನಾವು ಸೈಂಟಿಫಿಕ್ ನೇಮ್ ಕೊಡುವಾಗ ಇದು ಅಪ್ಲೈ ಆಗಲ್ಲ. ಸೊ ಟ್ಯಾಕ್ಸೋನಮಿ ಇದನ್ನು ಯಾರು ಕೊಟ್ಟಿದ್ದಾರೆ,
ಕ್ಯಾಂಡಲೆ ಇದನ್ನು ಕೊಟ್ಟಿದ್ದಾರೆ. ಇಟ್ ಈಸ್ ಅ ಬ್ರಾಂಚ್ ಆಫ್ ಸೈನ್ಸ್ ದಟ್ ಡೀಲ್ಸ್ ಇನ್ ಐಡೆಂಟಿಫಿಕೇಶನ್, ನಾಮಿನ್ಕ್ಲೇಚರ್, ಕ್ಲಾಸಿಫಿಕೇಶನ್ ಆಫ್ ಆರ್ಗಾನಿಸಮ್. ಟ್ಯಾಕ್ಸೋನಮಿ ಅಂದರೆ ಅದು ಕೂಡ ಸೈನ್ಸಲ್ಲಿ ಒಂದು ಬ್ರಾಂಚ್. ಅದು ಐಡೆಂಟಿಫಿಕೇಷನ್ಗೆ, ಆಮೇಲೆ ಒಂದು ಎನಿಮಲ್ಸ್ನ ಐಡೆಂಟಿಫೈ ಮಾಡೋದಕ್ಕೆ, ಮತ್ತು ಅದಕ್ಕೆ ನಾಮಿನ್ಕ್ಲೇಚರ್ ಹೆಸರಿಡೋದಕ್ಕೆ, ಮತ್ತು ಕ್ಲಾಸಿಫಿಕೇಷನ್ ಮಾಡೋದಕ್ಕೆ ಯೂಸ್ ಆಗುತ್ತೆ. ಸಿಸ್ಟಮ್ಯಾಟಿಕ್ಸ್ ಅಂದರೆ ಏನು? ನೆಕ್ಸ್ಟು ಸಿಸ್ಟಮ್ಯಾಟಿಕ್ಸ್ ಬೈ ಲಿನ್ನೇಯಸ್ ಇನ್ ಹಿಸ್ ಬುಕ್ ಸಿಸ್ಟಮಾ ನ್ಯಾಚುರೆ. ಇದು ನೆನ್ಪಿಟ್ಕೊಳ್ಳಿ. ಸಿಸ್ಟಮಾ ನ್ಯಾಚುರೆ ಯಾರು ಬರೆದಿರೋದಂಥದ್ದು? ಸೈಂಟಿಸ್ಟ್ ಲಿನ್ನೇಯಸ್. ಸಿಸ್ಟಮ್ಯಾಟಿಕ್ಸ್ ಈಸ್ ಆ್ಯಕ್ಚುಲಿ ಅ ಕಾಂಬಿನೇಷನ್ ಆಫ್ ಟ್ಯಾಕ್ಸೋನಮಿ ಆ್ಯಂಡ್ ಎವಲ್ಯೂಷನರಿ ರಿಲೇಷನ್ಶಿಪ್ಸ್. ಸಿಸ್ಟಮ್ಯಾಟಿಕ್ಸ್ ಅಂದ್ರೆ ಏನು? ಟ್ಯಾಕ್ಸೋನಮಿ ಅಂದರೆ ಹೇಳಿದ್ವಲ್ಲ, ಐಡೆಂಟಿಫಿಕೇಷನ್ನು, ನಾಮಿನ್ಕ್ಲೇಚರ್, ಕ್ಲಾಸಿಫಿಕೇಷನ್, ಇದು ಮಾಡೋದನ್ನ ಟ್ಯಾಕ್ಸೋನಮಿ ಅಂತೀವಿ. ಟ್ಯಾಕ್ಸೋನಮಿ ಮತ್ತು ಎವಲ್ಯೂಷನರಿ ರಿಲೇಷನ್ಶಿಪ್ಸ್, ಇದು ಎವಲ್ಯೂಷನ್ ಸೆಕೆಂಡ್ ಪಿ ಯು ಸಿ ಎವಲ್ಯೂಷನ್ ಲೆಸನ್ನಲ್ಲಿ ಇದು ಡೀಪಾಗಿ ಕಲಿತೀರಾ. ಸೊ ಇಷ್ಟಷ್ಟು ನೆನ್ಪಿಟ್ಕೊಳ್ಳಿ, ಎವಲ್ಯೂಷನರಿ ರಿಲೇಷನ್ಶಿಪ್ಸ್ ಅಂತ. ಸೊ ಲಿನ್ನೇಯಸ್ ಫಾದರ್ ಆಫ್ ಟ್ಯಾಕ್ಸೋನಮಿ. ಲಿನ್ನೇಯಸ್ಗೆ ನಾವೇನಂತ ಕರಿತೀವಿ? ಹಿ ಈಸ್ ಅ ಫಾದರ್ ಆಫ್ ಟ್ಯಾಕ್ಸೋನಮಿ. ಸೊ ಹೂ ಈಸ್ ದಿ ಫಾದರ್ ಆಫ್ ಟ್ಯಾಕ್ಸೋನಮಿ? ಲಿನ್ನೇಯಸ್ ಈಸ್ ಅ ಫಾದರ್ ಆಫ್ ಟ್ಯಾಕ್ಸೋನಮಿ. ಸೊ ಲಿನ್ನೇಯಸ್ ಗೇವ್ 5 ಟರ್ಮ್ಸ್. ಲಿನ್ನೇಯಸ್ 5 ಟರ್ಮ್ಸ್ನ ಕೊಟ್ಟಿದ್ದಾರೆ. ಯಾವ್ಯಾವು? ಜೀನಸ್, ಸ್ಪೆಷೀಸ್. ಈಗಾಗಲೇ ಇವು ನಾನು ಹೇಳಿನೇ ನಿಮಗೆ ಪ್ರಾಕ್ಟೀಸ್ ಆಗಿರುತ್ತೆ, ಜೀನಸ್ ಮತ್ತು ಸ್ಪೆಷೀಸ್. ಇನ್ನು 3 ಯಾವ್ಯಾವು? ಕ್ಲಾಸ್, ಆರ್ಡರ್ ಆ್ಯಂಡ್ ವೆರೈಟಿ. ಇದನ್ನ ನೆನ್ಪಿಟ್ಕೊಳ್ಳಿ. ನ್ಯೂಲಿ ಆ್ಯಡೆಡ್ ಕೆಟಗರೀಸ್ ಆರ್ ನ್ಯೂಲಿ ಆ್ಯಡೆಡ್. ಸೊ ಈಗೀಗ ಹೊಸದಾಗಿ ಆ್ಯಡ್ ಮಾಡಿದ್ದಾರೆ. ಯಾವ್ಯಾವು ಅಂದರೆ ಒಂದು 7 to 6 years. ಲಿನ್ನೇಯಸ್ ಇಂಟ್ರಡ್ಯೂಸ್ ಈ 5 ಟರ್ಮ್ಸ್ನ ಇಂಟ್ರಡ್ಯೂಸ್ ಅದಾದ್ಮೇಲೆ ಸ್ವಲ್ಪ ದಿವಸ ಆಗಿದ್ಮೇಲೆ ಇಂಟ್ರಡ್ಯೂಸ್ ಮಾಡಿದ್ದಾರೆ ಇವನ್ನ. ಯಾವ್ಯಾವ ಕೆಟಗರೀಸು? ಕಿಂಗ್ಡಮ್ಮು, ಫೈಲಮ್ಮು ಮತ್ತು ಫ್ಯಾಮಿಲಿ. ಸೊ ಟ್ಯಾಕ್ಸೋನಮಿಕ್ ಕೆಟಗರೀಸ್ ಅಂದರೆ ಏನು? ದೀಸ್ ಆರ್ ಲೆವೆಲ್ಸ್. ಇವು ಕೆಟಗರೀಸ್. ಟ್ಯಾಕ್ಸೋನಮಿಕ್ ಕೆಟಗರೀಸ್ ಅಂದರೆ ಲೆವೆಲ್ಸ್. ಓಕೆ, ಈಚ್ ಲೆವೆಲ್ ಈಸ್ ಕಾಲ್ಡ್ ಅ ಟ್ಯಾಕ್ಸಾನ್. ಈಚ್ ಲೆವೆಲಿಗೆ ನಾವೇನಂತ ಕರಿತೀವಿ? ಟ್ಯಾಕ್ಸಾನ್ ಅಂತ ಕರಿತೀವಿ. ಸೊ ಟ್ಯಾಕ್ಸೋನಮಿ ಹೈಯಾರ್ಕಿ. ಟ್ಯಾಕ್ಸೋನಮಿಕ್ ಹೈಯಾರ್ಕಿ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಇದರೊಳಗೆ ಆಸ್ಕ್ಯಾಂಡಿಂಗ್ ಆರ್ಡರ್ ಕೇಳ್ತಾರೆ, ಡಿಸ್ಕ್ಯಾಂಡಿಂಗ್ ಆರ್ಡರಲ್ಲಿ ಯಾವುದು ಕರೆಕ್ಟ್ ಇದೆ ಅಂತ ಕೇಳ್ತಾರೆ. ನೀಟಲ್ಲಿ ಇದು ತುಂಬ ಇಂಪಾರ್ಟೆಂಟ್, ಇದನ್ನು ನೀಟಾಗಿ ನೋಡ್ಕೊಳ್ಳಿ. ಓಕೆ, ಸೊ ಕಿಂಗ್ಡಮ್ ಇಂಟ್ರ ಸ್ಪೆಷೀಸ್ಗೆ ಬರುವಾಗ ಲಾರ್ಜೆಸ್ಟ್ ಆ್ಯಂಡ್ ಮೋಸ್ಟ್ ಡೈವರ್ಸ್ ಗ್ರೂಪ್. ಸೊ ಸ್ಪೆಷೀಸ್ ಕಿಂಗ್ಡಮ್. ಸ್ಪೆಷೀಸ್ ಏನು? ಸ್ಮಾಲೆಸ್ಟ್, ಓಕೆ, ಆ್ಯಂಡ್ ಮೋಸ್ಟ್ ಕ್ಲೋಸ್ಲಿ ರಿಲೇಟೆಡ್. ಕಿಂಗ್ಡಮ್ ಲಾರ್ಜೆಸ್ಟ್ ಆ್ಯಂಡ್ ಮೋಸ್ಟ್ ಡೈವರ್ಸ್ ಗ್ರೂಪ್. ಸೊ ನೆನ್ಪಿಟ್ಕೊಳ್ಳಿ, ಕಿಂಗ್ಡಮ್ ಇಂತ್ರ ಫೈಲಮ್ನ ನಾವು ಎನಿಮಲಿಗೆ ಯೂಸ್ ಮಾಡ್ತೀವಿ, ಡಿವಿಷನನ್ನು ನಾವು ಪ್ಲಾಂಟ್ಸಿಗೆ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಯಾವುದು? ಕ್ಲಾಸ್, ನೆಕ್ಸ್ಟ್ ಆರ್ಡರ್, ನೆಕ್ಸ್ಟ್ ಫ್ಯಾಮಿಲಿ, ನೆಕ್ಸ್ಟ್ ಜೀನಸ್, ನೆಕ್ಸ್ಟ್ ಸ್ಪೆಷೀಸ್. ಸ್ಪೆಷೀಸ್ ಇಸ್ ದ ಸ್ಮಾಲೆಸ್ಟ್ ಆ್ಯಂಡ್ ಮೋಸ್ಟ್ ಕ್ಲೋಸ್ಲಿ ರಿಲೇಟೆಡ್ ಗ್ರೂಪ್. ಓಕೆ, ನೆನ್ಪಿಟ್ಕೊಳ್ಳಿ. ಸೊ ಸ್ಪೆಷೀಸ್ ನಾವು ಒಂದೊಂದಾಗೆ ನೋಡ್ತಾ ಹೋಗುವ. ಸ್ಪೆಷೀಸ್ ಟರ್ಮ್ ಬೈ ಜಾನ್ ರೇ. ಸ್ಪೆಷೀಸ್ನ ಯಾರು ಕೊಟ್ಟರು? ಜಾನ್ ರೇ. ಬಯಾಲಜಿಕಲ್ ಕಾನ್ಸೆಪ್ಟ್ ಗಿವನ್ ಬೈ ಅರ್ನ್ಸ್ಟ್ ಮೇಯರ್. ಇದನ್ನು ಬಯಾಲಜಿಕಲ್ ಕಾನ್ಸೆಪ್ಟ್ನ ಕೊಟ್ಟರು ಅರ್ನ್ಸ್ಟ್ ಮೇಯರ್. ಅ ಗ್ರೂಪ್ ಆಫ್ ಕ್ಲೋಸ್ಲಿ ರಿಲೇಟೆಡ್ ಸ್ಪೆಷೀಸ್ ವಿಚ್ ಕ್ಯಾನ್ ಇಂಟರ್ಬ್ರೀಡ್ ಇನ್ ನೇಚರ್ ಆ್ಯಂಡ್ ಪ್ರೊಡ್ಯೂಸ್ ಫರ್ಟೈಲ್ ಆಫ್ ಸ್ಪ್ರಿಂಗ್ಸ್. ಇದಕ್ಕೆ ನಾವು ಸ್ಪೆಷೀಸ್ ಅಂತೀವಿ. ಎಕ್ಸೆಪ್ಷನ್ ನೋಡಿ, ನ್ಯಾಚುರಲಲ್ಲಿ ಮೇಲ್ ಸ್ಟೆರೈಲ್ ಇದ್ದು ಹೈನಿ ಸ್ಟೆರೈಲ್ ಇದ್ದರೆ, ಡಾಂಕಿ ಕ್ರಾಸ್ ಹಾರ್ಸ್ ಮಾಡಿದ್ರೆ ಡಾಂಕಿ ಕ್ರಾಸ್ ಹಾರ್ಸ್ ಮಾಡಿದ್ರೆ ಮೇಲ್ ಸ್ಟೆರೈಲ್ ಬರುತ್ತೆ. ಹಾರ್ಸ್ ಕ್ರಾಸ್ ಡಾಂಕಿ ಮಾಡಿದರೆ ಹೈನಿ ಸ್ಟೆರೈಲ್ ಬರುತ್ತೆ. ಸೊ ಇನ್ ಕ್ಯಾಪ್ಟಿವಿಟಿ ಫರ್ಟೈಲ್ ಇತ್ತಂದರೆ, ಟೈಗರು ಕ್ರಾಸ್ ಲಯನಸ್ ಮಾಡಿದರೆ ಟೈಗಾನ್ ಬರುತ್ತೆ, ಲಯನ್ನು ಕ್ರಾಸ್ ಟೈಗ್ರಸ್ ಮಾಡಿದರೆ ಲೈಗರ್ ಬರುತ್ತೆ. ಸೊ ಸ್ಪೆಷೀಸ್ ಈಸ್ ದಿ ಸ್ಮಾಲೆಸ್ಟ್ ಆ್ಯಂಡ್ ಮೋಸ್ಟ್ ಕ್ಲೋಸ್ಲಿ ರಿಲೇಟೆಡ್ ಗ್ರೂಪ್. ನೆನ್ಪಿಟ್ಕೊಳ್ಳಿ. ಎಕ್ಸಾಂಪಲ್ ನೋಡಿ, ಪ್ಯಾಂಥರಾ ಜೀನಸ್, ಟೈಗ್ರಿಸ್ ಸ್ಪೆಷೀಸ್, ಮ್ಯಾಗ್ನಿಫೆರಾ ಇಂಡಿಕಾ. ಮ್ಯಾಗ್ನಿಫೆರಾ ಅನ್ನೋದು ಜೀನಸ್, ಇಂಡಿಕಾ ಇಸ್ ಅ ಸ್ಪೆಷೀಸ್. ಹೋಮೋ ಇಸ್ ಅ ಜೀನಸ್, ಸೇಪಿಯನ್ಸ್ ಇಸ್ ಅ ಸ್ಪೆಷೀಸ್. ಸೊ ನೆಕ್ಸ್ಟ್ ನಾವು ಜೀನಸ್ ಲೆವೆಲಿಗೆ ಹೋಗೋಣ. ಜೀನಸ್ ಗ್ರೂಪ್ ಆಫ್ ಸಿಮಿಲರ್ ಸ್ಪೆಷೀಸ್. ಗ್ರೂಪ್ ಆಫ್ ಸಿಮಿಲರ್ ಸ್ಪೆಷೀಸ್ಗೆ ನಾವು ಜೀನಸ್ ಅಂತ ಹೇಳಿ ಕರಿತೀವಿ. ನೋಡಿ ಎಕ್ಸಾಂಪಲ್, ಪ್ಯಾಂಥರಾ ಟೈಗ್ರಿಸ್, ಪ್ಯಾಂಥರಾ ಲಿಯೋ, ಪ್ಯಾಂಥರಾ ಪ್ಯಾರಡಸ್. ಇವೆಲ್ಲ ಪ್ಯಾಂಥರಾ ಇಸ್ ಎ ಎಕ್ಸಾಂಪಲ್. ಜೀನಸ್ ಪ್ಯಾಂಥರಾ ಬಂತ ಸೇಮ್ ಎಲ್ಲದರೊಳಗು. ಸೊ ನೆಕ್ಸ್ಟ್ ನೋಡಿ, ಸೊಲನಮ್ ಟ್ಯೂಬರೋಸಮ್, ಸೊಲನಮ್ ನೈಗ್ರೂಮ್, ಸೊಲನಮ್ ಮೆಲಾಂಗೆನಾ, ಇವೆಲ್ಲದರೊಳಗು ಸೊಲನಮ್ಮೇ ಬರುತ್ತೆ ಜೀನಸ್. ಫ್ಯಾಮಿಲಿ ನೆಕ್ಸ್ಟ್ ನಾವು ನೋಡೋದು ಫ್ಯಾಮಿಲಿ. ಗ್ರೂಪ್ ಆಫ್ ಸಿಮಿಲರ್ ಜನರ ಮೀನ್ಸ್ ಜೀನಸ್. ಓಕೆ, ಸೊ
ಪ್ಲ್ಯೂರಲ್ಗೆ ನಾವು ಜನರ ಅಂತೀವಿ, ಸಿಂಗ್ಯುಲರ್ಗೆ ನಾವು ಜೀನಸ್ ಅಂತ ಕರಿತೀವಿ. ಇದಕ್ಕೆ ನಾವು ಫ್ಯಾಮಿಲಿ ಅಂತೀವಿ. ಎಕ್ಸಾಂಪಲ್ ನೋಡಿ, ಪ್ಯಾಂಥರಾ, ಫೆಲಿಸ್ ಇವು ಯಾವ ಫ್ಯಾಮಿಲಿಗೆ ಸಂಬಂಧಪಡ್ತವೆ? ಫೆಲಿಡೇ. ನೆಕ್ಸ್ಟ್ ನಾವು ಆರ್ಡರ್ಗೆ ಹೋಗೋಣ. ಆರ್ಡರ್ ಅಂದರೆ ಸಿಮಿಲರ್ ಫ್ಯಾಮಿಲೀಸ್ ನಾವು ಆರ್ಡರ್ ಅಂತೀವಿ. ಎಕ್ಸಾಂಪಲ್ ಫೆಲಿಡೇ, ಕೆನಿಡೇ ಇವು ಯಾವ ಆರ್ಡರಲ್ಲಿ ಬರುತ್ತೆ? ಕಾರ್ನಿವೋರಾ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಇರೋ ನೆನ್ಪಿಟ್ಕೋಬೇಕು ನೀವು. ಕ್ಲಾಸ್, ನೆಕ್ಸ್ಟ್ ಲೆವೆಲ್ ನಾವು ಕ್ಲಾಸಿಗೆ ಹೋದಾಗ ಗ್ರೂಪ್ ಆಫ್ ಸಿಮಿಲರ್ ಆರ್ಡರ್ಸಿಗೆ ನಾವು ಕ್ಲಾಸ್ ಅಂತೀವಿ. ಸೊ ನೋಡಿ, ಕಾರ್ನಿವೋರಾ ಮತ್ತು ಪ್ರಿಮೇಟಾ ಇವೆಲ್ಲ ಏನು? ಮ್ಯಾಮಲಿಯಾ. ಕ್ಲಾಸ್ ಮ್ಯಾಮಲಿಯಾ. ನೆಕ್ಸ್ಟ್ ಹೋಗೋದು ನಾವು ಫೈಲಮ್. ಸಿಮಿಲರ್ ಕ್ಲಾಸ್ ಸೇರಿ ನಾವು ಫೈಲಮ್ ಅಂತೀವಿ. ಎಕ್ಸಾಂಪಲ್ ಮ್ಯಾಮಲಿಯಾ, ಆಂಫಿಬಿಯನ್, ಏವ್ಸ್, ರೆಪ್ಟೈಲ್ಸ್, ಫಿಶಸ್ ಇವೆಲ್ಲ ಏನು? ಕಾರ್ಡೇಟ್ಸ್. ನೀವು ಎನಿಮಲ್ ಕಿಂಗ್ಡಮ್ ನಿನ್ನೆ ಹೇಳಿದ್ನಲ್ಲ, ಕಾರ್ಡೇಟ್ಸ್, ನಾನ್ ಕಾರ್ಡೇಟ್ಸ್ ಅದರೊಳಗೆ ನೋಡ್ತೀರಾ. ನೆಕ್ಸ್ಟ್ ಕಿಂಗ್ಡಮ್ ನೋಡಿ, ಫೈಲಮ್ ಕಾರ್ಡೇಟಾ, ಫೈಲಮ್ ನಾನ್ ಕಾರ್ಡೇಟಾ ಇವೆಲ್ಲ ಬರ್ತವೆ ಮುಂದೆ. ಸೊ ನೆಕ್ಸ್ಟ್ ಕಿಂಗ್ಡಮ್, ಆಲ್ ದಿ ಫೈಲಾ. ಓಕೆ, ಫೈಲಾ ಅಂದರೆ ಪ್ಲ್ಯೂರಲ್ ಹೇಳ್ತೀವಿ, ಫೈಲಮ್ ಅಂದರೆ ಸಿಂಗುಲರ್ ಆಗಿ ಹೇಳ್ತೀವಿ. ಎಲ್ಲ ಫೈಲಮ್ಸು ಸೇರಿ ಕಿಂಗ್ಡಮ್ ಅಂತ. ಸೊ ಎಕ್ಸಾಂಪಲ್ ಯಾವ್ಯಾವು? ಕಾರ್ಡೇಟಾ, ಎಕಿನೋಡರ್ಮಿಟಾ, ಪೋರಿಫೆರಾ ಇವೆಲ್ಲ ಏನು? ಎನಿಮಲ್ ಕಿಂಗ್ಡಮ್ಗೆ ಸಂಬಂಧಪಡ್ತವೆ. ಸೊ ಟ್ಯಾಕ್ಸನಮಿಕ್ ಏಡ್ ಅಂದರೆ ಏನು? ಹೆಲ್ಪ್ ಇನ್ ಐಡೆಂಟಿಫಿಕೇಷನ್ಗೆ ಹೆಲ್ಪ್ ಮಾಡ್ತವೆ, ಕ್ಲಾಸಿಫಿಕೇಷನ್ಗೆ ಹೆಲ್ಪ್ ಮಾಡ್ತವೆ, ನಾಮಿಕ್ಲೇಚರ್ ಹೆಸರು ಇಡೋದಕ್ಕೆ ಹೆಲ್ಪ್ ಮಾಡ್ತವೆ. ಸೊ ಅದರೊಳಗೆ ಟ್ಯಾಕ್ಸೋನಮಿಕ್ ಏಡಲ್ಲಿ ಫಸ್ಟ್ ಒನ್ ಏನು? ಬೊಟಾನಿಕಲ್ ಗಾರ್ಡನ್ಸ್. ಬೊಟಾನಿಕಲ್ ಗಾರ್ಡನ್ಸಲ್ಲಿ ಪ್ಲೇಸಸ್ ವೇರ್ ವೆರೈಟಿ ಆಫ್ ಪ್ಲಾಂಟ್ಸ್ ಆರ್ ಗ್ರೌಂಡ್. ಸೊ ಬೊಟಾನಿಕಲ್ ಗಾರ್ಡನ್ಸಲ್ಲಿ ಬೇರೆ ಬೇರೆ ಥರ ಅಂತ ಪ್ಲಾಂಟ್ಸ್, ವೆರೈಟೀಸ್ ಆಫ್ ಪ್ಲಾಂಟ್ಸ್ನ ಗ್ರೋತ್ ಮಾಡಿರ್ತಾರೆ. ಸೈಂಟಿಫಿಕ್ ಸ್ಟಡೀಸ್ ಕ್ಯಾರಿಡ್, ಅಲ್ಲಿ ಸೈಂಟಿಫಿಕ್ ಸ್ಟಡಿಗೋಸ್ಕರನೇ ಪ್ಲಾಂಟ್ಸ್ನ ಗ್ರೋತ್ ಮಾಡಿರ್ತಾರೆ. ಟು ಎಜುಕೇಟ್ ಪೀಪಲ್, ಅಲ್ಲಿ PhD ಎಲ್ಲ ಮಾಡೋಕೆ ಹೋಗಿರ್ತಾರಲ್ಲ, ಸೊ ರಿಸರ್ಚ್ ಮಾಡೋಕೆ ಹೋಗಿರ್ತಾರಲ್ಲ, ಅವ್ರನ್ನ ಬೊಟಾನಿಕಲ್ ಗಾರ್ಡನ್ಸಲ್ಲಿನೇ ಇಟ್ಟಿರ್ತಾರೆ. ಸೊ ಅವ್ರನ್ನ ಎಜುಕೇಟ್ ಮಾಡೋದಕ್ಕೆ, ಮೀನ್ಸ್ ಪ್ಲಾಂಟ್ಸ್ ಬಗ್ಗೆ ತುಂಬ ತಿಳ್ಕೊಳ್ಳೋದಕ್ಕೆ. ಎಕ್ಸಾಂಪಲ್ ನೋಡಿ, ದ ಇಂಡಿಯನ್ ಬೊಟಾನಿಕಲ್ ಗಾರ್ಡನ್ ಓಲ್ಡ್ ನೇಮ್ ಏನು? ಆಚಾರ್ಯ ಜಗದೀಶ್ ಚಂದ್ರ ಬೋಸ್ ಬೊಟಾನಿಕಲ್ ಗಾರ್ಡನ್ ಈಗಿರೋದು ನ್ಯೂ ನೇಮ್. ಅದಕ್ಕೆ ಲೊಕೇಶನಲ್ಲಿ ಹೌರಾ, ಕೋಲ್ಕತ್ತಾದಲ್ಲಿದೆ, ನೆನ್ಪಿಟ್ಕೊಳ್ಳಿ. ಫೇಮಸ್, ಅದು ಫೇಮಸ್ ಫಾರ್, ಯಾಕೆ ಫೇಮಸ್ ಇದೆ? ದ ಗ್ರೇಟ್ ಬ್ಯಾನಿಯನ್ ಟ್ರೀ ಇದೆ ಅಲ್ಲಿ, ಅದು ಫಿಕಸ್ ಬೆಂಗಾಲೆನ್ಸಿಸ್. ಅದು 250 years ಓಲ್ಡು, 2800 ರೂಟ್ಸ್ ಇದ್ದಾವೆ ಅಲ್ಲಿ, ಪ್ರಾಪರ್ ರೂಟ್ಸ್ ಇದ್ದಾವೆ. ಸೊ 14,500 ಸ್ಕ್ವೇರ್ ಮೀಟರ್ ಇದೆ ಅದು. ಇದು ತುಂಬಾ ಇಂಪಾರ್ಟೆಂಟ್. ಓಕೆ, ಸೊ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಪ್ಯಾಂಡಾನಸ್ ಅನ್ನೋದಿದೆ, ಅದು ಮಲ್ಟಿಪಲ್ ರೂಟ್ ಕ್ಯಾಪ್ಸ್ ಇನ್ ಇಟ್ಸ್ ಸ್ಟಿಲ್ಟ್ ರೂಟ್ಸ್. ಒಂದು ರೂಟಲ್ಲಿನೇ ಅದು ಮಲ್ಟಿಪಲ್ ರೂಟ್ಸ್ ಆಗಿ ಡಿವೈಡ್ ಆಗಿಬಿಟ್ಟಿದ್ದಾವೆ. ಪ್ಯಾಂಡಾನಸ್. ವಿಕ್ಟೋರಿಯಾ ಅಮೆಝೋನಿಕಾ, ಇದು ವಾಟರ್ ಲಿಲ್ಲಿ, ವೆರಿ ಗೇಂಟ್ ಲೀವ್ಸ್ ಇರುತ್ತೆ, 2 to 3 meters ಲೀವ್ಸ್ ಇರುತ್ತೆ. ಓಕೆ, ನೆಕ್ಸ್ಟ್ ನ್ಯಾಷನಲ್ ಬೊಟಾನಿಕಲ್ ಗಾರ್ಡನ್ ಲಕ್ನೋವಲ್ಲಿ ಕೂಡ ಇದೆ. ರಾಯಲ್ ಬೊಟಾನಿಕಲ್ ಗಾರ್ಡನ್ನು ಕೀವಲ್ಲಿ, ಇಂಗ್ಲೆಂಡಲ್ಲಿ ಮತ್ತು UK ಕೂಡ ಇದೆ. ಎರಡನೇದು ಟ್ಯಾಕ್ಸೋನಮಿಕ್ ಏಡು ಝೂಯಾಲಜಿಕಲ್ ಪಾರ್ಕ್ಸ್. ಝೂಯಾಲಜಿಕಲ್ ಪಾರ್ಕ್ಸ್ ಎಲ್ಲ ನೋಡಿರ್ತೀರ ನೀವು, ಮೈಸೂರು ಝೂಯಾಲಜಿ ಪಾರ್ಕ್ಸ್ ಅವೆಲ್ಲ ಅವೆ. ಝೂ ಅಂತ ಏನು ಕರಿತೀವಿ ಅದೇ ಝೂಯಾಲಜಿಕಲ್ ಪಾರ್ಕ್ಸ್. ಸೊ ಝೂಯಾಲಜಿಕಲ್ ಪಾರ್ಕ್ಸ್ ಅಂದರೆ ಏನು? ಎನ್ಕ್ಲೋಸ್ಡ್ ಪ್ಲೇಸ್, ವೈಲ್ಡ್ ಅನಿಮಲ್ಸ್ ಆರ್ ಕೆಪ್ಟ್, ಫುಲ್ ಕ್ಲೋಸ್ ಆಗಿರ್ತೈತೆ, ಅಲ್ಲಿ ಅನಿಮಲ್ಸ್ನ, ವೈಲ್ಡ್ ಅನಿಮಲ್ಸ್ನ ಇಟ್ಟಿರ್ತಾರೆ. ಸೈಂಟಿಫಿಕ್ ಸ್ಟಡೀಸ್ ಕ್ಯಾರಿಡ್, ಅಲ್ಲಿ ಸೈಂಟಿಫಿಕ್ ಸ್ಟಡಿ ಕ್ಯಾರಿ ಮಾಡಿರ್ತಾರೆ. ಪ್ರೊಟೆಕ್ಷನ್ ಆಫ್ ಎಂಡೇಂಜರ್ಡ್ ಅನಿಮಲ್ಸ್, ಅಲ್ಲಿ ತುಂಬ ಡೇಂಜರಸ್ ಆಗಿರೋ ಅನಿಮಲ್ಸ್ನ ಪ್ರೊಟೆಕ್ಷನ್ಗೆ ಇಟ್ಟಿರ್ತಾರೆ. ಟು ಎಜುಕೇಟ್ ಪೀಪಲ್, ರಿಸರ್ಚ್ ಹೋಗಿರ್ತಾರಲ್ಲ ಅವರು ಅಲ್ಲಿರ್ತಾರೆ. ರೀಕ್ರಿಯೇಷನ್, ಮನೋರಂಜನ್, ಅಲ್ಲಿ ತುಂಬ ಎಂಟರ್ಟೈನ್ಮೆಂಟ್ ಕೂಡ ಆಗುತ್ತೆ ನಾವು ಹೋದಾಗ. ನೆಕ್ಸ್ಟ್ ಟ್ಯಾಕ್ಸೋನಮಿಕ್ ಥರ್ಡ್ ಒನ್ನು ಮ್ಯೂಸಿಯಂ ಎಲ್ಲರಿಗೂ ಗೊತ್ತೇ ಇರುತ್ತೆ, ಅಲ್ಲಿ ಪ್ರಿಸರ್ವ್ಡ್ ಇಟ್ಟಿರ್ತಾರೆ. ಪ್ಲಾಂಟ್ಸ್ ಆಗಲಿ ಅನಿಮಲ್ಸ್ ಆಗಲಿ, ಮೀನ್ಸ್ ಡ್ರೈಡ್ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್, ಡ್ರೈ ಪ್ರಿಸರ್ವ್ಡ್ ಸ್ಪೆಸಿಮೆನ್ ಇಟ್ಟಿರ್ತಾರೆ. ಇನ್ಸೆಕ್ಟ್ಸ್ ಡ್ರೈಡ್ ಮತ್ತು ಪಿನ್ನಡ್ ಮಾಡಿ ಇಟ್ಟಿರ್ತಾರೆ ಬಾಟಲ್ಸ್ಗಳಲ್ಲಿ. ನೀವು ನಿಮ್ಮ ಕಾಲೇಜಸ್ಗಳಲ್ಲಿ ಬಯಾಲಜಿ ಪ್ರಾಕ್ಟಿಕಲ್ ಕ್ಲಾಸ್ ಇದ್ದಾಗ ನೋಡಿರ್ಬೋದು, ತೋರಿಸಿರ್ತಾರೆ ಕೆಲವೊಂದು ಅನಿಮಲ್ಸ್ನ, ಮೀನ್ಸ್ ಮ್ಯಾನ್ಯುವಲ್ ಇದ್ದ ಅನಿಮಲ್ಸ್ನ ತೋರಿಸಿರ್ತಾರೆ. ಲಾರ್ಜ್ ಅನಿಮಲ್ಸ್ ಸ್ಟಫ್ಡ್ ಆಗಿಟ್ಟಿರ್ತಾರೆ. ಸ್ಕೆಲಿಟನ್ ಈಸ್ ಆಲ್ಸೋ ಕೆಪ್ಟ್, ಸ್ಕೆಲಿಟನ್ ಕೂಡ ಇಟ್ಟಿರ್ತಾರೆ. ಫಾಸಿಲ್ಸ್ ಕೂಡ ಇಟ್ಟಿರ್ತಾರೆ. ಸೊ ಟ್ಯಾಕ್ಸೋನಮಿಕಲ್ ಏಡ್. ಫೋರ್ತ್ ಒನ್ ಹರ್ಬ್ಯಾರಿಯಂ ಅಂದ್ರೇನು? ಕಲೆಕ್ಷನ್ ಆಫ್ ಡ್ರೈಡ್, ಪ್ರೆಸ್ಡ್ ಮತ್ತು ಮೌಂಟೆಡ್ ಪ್ಲಾಂಟ್ಸ್ಗಳನ್ನ ಇಟ್ಟಿರ್ತಾರೆ.
ಹರ್ಬ್ಯಾರಿಯಂ ಶೀಟ್ ಒಳಗೆ. ಓಕೆ, ಹರ್ಬ್ಯಾರಿಯಂ ಶೀಟು 29 ಸೆಂಟಿಮೀಟರ್ ಮತ್ತು 43 ಸೆಂಟಿಮೀಟರ್ ಇರುತ್ತೆ. 29 ಇಂಟು 41.5 ಸೆಂಟಿಮೀಟರ್ ಇರುತ್ತೆ ನಾರ್ತ್ ಅಮೇರಿಕನ್ ಸ್ಟ್ಯಾಂಡರ್ಡ್, ಮತ್ತು 29 ಇಂಟು 43 ಸೆಂಟಿಮೀಟರ್ ನಾರ್ಮಲ್ ಸ್ಟ್ಯಾಂಡರ್ಡ್ ಸೈಜ್ ಇರುತ್ತೆ. ಸೊ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಏನಂತ ಕೊಟ್ಟಿರ್ತಾರೆ ನೋಡಿ, ಇದು ಬಾಕ್ಸ್ ಟೈಪ್ ಇರುತ್ತೆ, ನೋಡ್ತಿದ್ದೀರಾ ನೀವು ಸ್ಕ್ರೀನಲ್ಲಿ. ಲೋಕಲ್ ನೇಮ್ ಡಿಸ್ಕ್ರಿಪ್ಷನಲ್ಲಿ ಏನು ಕೊಟ್ಟಿರ್ತಾರೆ, ಲೋಕಲ್ ನೇಮ್ ಕೊಟ್ಟಿರ್ತಾರೆ, ಸೈಂಟಿಫಿಕ್ ನೇಮ್ ಕೊಟ್ಟಿರ್ತಾರೆ, ಲೊಕೇಶನ್ ಕೊಟ್ಟಿರ್ತಾರೆ, ನೇಮ್ ಆಫ್ ಕಲೆಕ್ಟರ್, ಹ್ಯಾಬಿಟೇಟ್ಸ್ ಕೊಟ್ಟಿರ್ತಾರೆ, ಡೇಟ್ ಆಫ್ ಕಲೆಕ್ಷನ್ ಕೊಟ್ಟಿರ್ತಾರೆ, ಮತ್ತು ಎಕ್ಸೆಟ್ರಾ ತುಂಬ ಬೇರೆ ಬೇರೆ ಕ್ಯಾರೆಕ್ಟರ್ಸ್ ಕೂಡ ಕೊಟ್ಟಿರ್ತಾರೆ. ಸೊ ಟ್ಯಾಕ್ಸಾನಮಿಕಲ್ ಏಡ್ ಒಳಗೆ ಫಿಫ್ತ್ ಒನ್ ಯಾವುದು, ಕೀ. ಸೆಟ್ ಆಫ್ ಆಲ್ಟರ್ನೇಟ್ ಸ್ಟೇಟ್ಮೆಂಟ್ಸ್ ಏನು ಬರೀತಾರಲ್ಲ ಅದು ಕೀ. 2 ಸ್ಟೇಟ್ಮೆಂಟ್ಸ್ ಕಾಲ್ಡ್ ಕಪ್ಲೆಟ್, 2 ಸ್ಟೇಟ್ಮೆಂಟಿಗೆ ಕಪ್ಲೆಟ್ ಅಂತ ಕರಿತೀವಿ, 1 ಸ್ಟೇಟ್ಮೆಂಟಿಗೆ ಲೆಡ್ ಅಂತ ಕರಿತೀವಿ. ಎಕ್ಸಾಂಪಲ್ ಏನು, ಓನ್ಲಿ 1 ಸೆಲೆಡ್ ಗೋ ಟು 2, ಮಲ್ಟಿಸೆಲ್ಯುಲರ್ ಇದ್ರೆ ಗೋ ಟು 3, ನ್ಯೂಕ್ಲಿಯಸ್ ಪ್ರೆಸೆಂಟ್ ಇದ್ರೆ ಪ್ರೊಟಿಸ್ಟಾ ಆಲ್ ಯುಕ್ಯಾರಿಯೋಟ್ಸ್. ಸೊ ನ್ಯೂಕ್ಲಿಯಸ್ ಆಬ್ಸೆಂಟ್ ಇದ್ರೆ ಯಾವುದು, ಕಿಂಗ್ಡಮ್ ಮೊನೇರಾ ಪ್ರೊಕ್ಯಾರಿಯೋಟ್ಸ್. ನೆಕ್ಸ್ಟು ಅಟೋಟ್ರೋಫಿಕ್ ಇದ್ರೆ ಪ್ಲಾಂಟೇ, ಅಟೋಟ್ರೋಫಿಕ್ ಮೀನ್ಸ್ ಕ್ಲೋರೋಫಿಲ್ ಹೇವಿಂಗ್ ಆರ್ಗಾನಿಸಮ್ಸ್, ಅಟೋಟ್ರೋಫಿಕ್ ಇದ್ರೆ ಪ್ಲಾಂಟೇ, ಹೆಟೋಟ್ರೋಫಿಕ್ ಇದ್ರೆ ಗೋ ಟು ಫುಡ್. ಮತ್ತೆ ನೋಡಿ ಮೊಟೈಲ್ ಆ್ಯಂಡ್ ನಾನ್ ಮೊಟೈಲ್. ಮೊಟೈಲ್ ಆ್ಯಂಡ್ ನಾನ್ ಮೊಟೈಲ್ ಅಂದರೆ ಏನು, ಮೊಟೈಲ್ ಅಂದರೆ ಮೂಮೆಂಟ್ ಆಗೋದು, ಯಾವ ಮೂಮೆಂಟ್ ಆಗ್ತೇವೆ, ಎನಿಮೇಲಿಯಾ. ನಾನ್ ಮೊಟೈಲ್ ಅಂದರೆ ಮೂಮೆಂಟ್ ಆಗಲಿಲ್ಲ, ಯಾವ, ಫಂಗೈ. ಸೊ ನೆಕ್ಸ್ಟ್ ಮೊನೋಗ್ರಾಫ್ ಅಂದರೆ ಸಿಸ್ಟಮೆಟಿಕ್ ಸ್ಟಡಿ ಆಫ್ ಆರ್ಗ್ಯಾನಿಸಮ್ ಆಫ್ ಒನ್ ಟ್ಯಾಕ್ಸಾ ಆರ್ ಕೆಟಗರಿ. ಮೊನೋಗ್ರಾಫ್ ಅಂದರೆ ಒಂದು ಆರ್ಗ್ಯಾನಿಸಮ್ ಸಿಸ್ಟಮೆಟಿಕ್ ಆಗಿ ಒಂದು ಟ್ಯಾಕ್ಸಾ ಅಥವಾ ಒಂದು ಕೆಟಗರಿ ಒಳಗೆ ಸ್ಟಡಿ ಮಾಡೋದನ್ನು ಮೊನೋಗ್ರಾಫ್ ಅಂತೀವಿ. ಮ್ಯಾನ್ಯೂಲ್ಸ್ ಅಂದರೆ ಇನ್ಫಾರ್ಮೇಷನ್ ಆಫ್ ಒನ್ ಸ್ಪೀಷೀಸ್, ನೀವು ಇಟ್ಕೊಳ್ತೀರಲ್ಲ ಮ್ಯಾನ್ಯೂಲ್ಸ್, ಪ್ರಾಕ್ಟಿಕಲ್ ಬಯಾಲಜಿ ಪ್ರಾಕ್ಟಿಕಲ್ ಕ್ಲಾಸಿಗೆ ಹೋದಾಗ ಮ್ಯಾನ್ಯೂಲ್ಸ್. ಸೊ ಇನ್ಫಾರ್ಮೇಷನ್ ಆಫ್ ಒನ್ ಸ್ಪೀಷೀಸ್ ಬಗ್ಗೆ ಇನ್ಫಾರ್ಮೇಷನ್ ಕಲಿತೀವಲ್ಲ, ಇಟ್ ಈಸ್ ಕಾಲ್ಡ್ ಅ ಮ್ಯಾನ್ಯೂಲ್ಸ್. ಫ್ಲೋರಾ ಮೀನ್ಸ್ ಪ್ಲಾಂಟ್ಸ್ ಆಫ್ ಅ ಪರ್ಟಿಕ್ಯುಲರ್ ಏರಿಯಾ, ಒಂದು ಪರ್ಟಿಕ್ಯುಲರ್ ಏರಿಯಾದಲ್ಲಿ ಇಂಥವೇ ಪ್ಲಾಂಟ್ಸ್ ಬೆಳ್ತವೆ ಅಂತ ಹೇಳ್ತೀವಲ್ಲ, ಇಟ್ ಇಸ್ ಕಾಲ್ಡ್ ಆಸ್ ಅ ಫ್ಲೋರಾ. ಸೊ ಸಮರಿ ಇಷ್ಟೊತ್ತು ನಾನು ಏನು ಹೇಳಿದೆ ನೋಡ್ಕೊಳ್ಳಿ. ಮೊಟೈಲ್ ಎನಿಮೇಲಿಯಾ, ಮೊಟೈಲ್ ಯಾವ ಇರ್ತವೆ, ಎನಿಮೇಲಿಯಾ. ನಾನ್ ಮೊಟೈಲ್ ಯಾವ ಇರ್ತವೆ, ಫಂಗೈ ಇರ್ತವೆ. ಮೊನೋಗ್ರಾಫ್ ಅಂದ್ರೇನು, ಸಿಸ್ಟಮೆಟಿಕ್ ಸ್ಟಡಿ ಆಫ್ ಆರ್ಗ್ಯಾನಿಸಮ್ ಆಫ್ ಒನ್ ಟ್ಯಾಕ್ಸ್ ಆರ್ ಕೆಟಗರಿ, ಒಂದು ಆರ್ಗ್ಯಾನಿಸಮ್ ಒಂದು ಆರ್ಗ್ಯಾನಿಸಮ್ ಬಗ್ಗೆ ಅದ್ರ ಬಗ್ಗೆ ಒಂದು ಟ್ಯಾಕ್ಸಾ ಮೀನ್ಸ್ ಲೆವೆಲ್ ಕಲಿಯೋದು ಅಥವಾ ಕೆಟಗರಿ ಕಲಿಯೋದು, ಅದಕ್ಕೆ ನಾವೇನಂತೀವಿ, ಮೊನೋಗ್ರಾಫಿ. ಮ್ಯಾನ್ಯುಯಲ್ಸ್ ಅಂದರೆ ಒಂದು ಸ್ಪೆಷೀಸ್ ಬಗ್ಗೆ ಇನ್ಫಾರ್ಮೇಷನ್ ಕಲಿಯೋದಕ್ಕೆ ನಾವು ಮ್ಯಾನ್ಯುಯಲ್ಸ್ ಅಂತೀವಿ. ಫ್ಲೋರಾ ಅಂದರೆ ಏನು, ಪ್ಲ್ಯಾಂಟ್ಸ್ ಆಫ್ ಅ ಪರ್ಟಿಕ್ಯುಲರ್ ಏರಿಯಾ. ಓಕೆ, ಆ ಪರ್ಟಿಕ್ಯುಲರ್ ಏರಿಯಾದಲ್ಲಿ ಪ್ಲಾಂಟ್ಸ್ ಬೆಳೆಯುತ್ತಾ ಇಲ್ವೋ ಅದ್ರ ಬಗ್ಗೆ ತಿಳ್ಕೊಂತೀವಲ್ಲ, ಇಟ್ ಇಸ್ ಅ ಫ್ಲೋರಾ. ಸೊ ಮ್ಯಾನ್ಯುಯಲ್ಸ್ ಅಂತ ಸತಿ ನೋಡ್ಕೊಳ್ಳಿ, ಮ್ಯಾನ್ಯುಯಲ್ಸ್ ಅಂದರೆ ಇಂಪಾರ್ಟೆಂಟ್. ಇನ್ಫಾರ್ಮೇಷನ್ ಆಫ್ ಒನ್ ಸ್ಪೆಷೀಸ್ ಬಗ್ಗೆ ಇನ್ಫಾರ್ಮೇಷನ್ ನಾವೇನು ನೋಡ್ತೀವಲ್ಲ, ಇಟ್ ಈಸ್ ಕಾಲ್ಡ್ ಆ್ಯಸ್ ದ ಮ್ಯಾನ್ಯುಯಲ್ಸ್. ಓಕೆ, ಸೊ ಇಷ್ಟೆಲ್ಲ ಹೇಳಿದ್ದೀನಿ. ಸೊ ಇನ್ಫಾರ್ಮೇಷನ್ ತುಂಬ ನಿಮಗೆ ಅರ್ಥ ಆಗಿದೆ ಅಂತ ತಿಳ್ಕೊಳ್ತೀನಿ. ಸೊ ಇಟ್ ಇಸ್ ಅ ರಿವಿಷನ್ ಕ್ಲಾಸ್. ಸೊ ಥ್ಯಾಂಕ್ ಯು. ಸೊ ನಾನು ವಿಡಿಯೋ ಎಂಡ್ ಮಾಡೋದಕ್ಕಿಂತ ಮುಂಚೆ ಎಲ್ಲರೂ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಎಲ್ಲರೂ ಕೂಡ ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು ಗೈಸ್. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ, ಯಾವ ಕ್ಲಾಸ್ ಫ್ರೀ ಇದೆಯೋ ನಾನು ಮಾಡ್ತೀನಿ ಕ್ಲಾಸ್. ಓಕೆ, ಥ್ಯಾಂಕ್ ಯು.